ನಂಗೆ ಸ್ವಲ್ಪ ಹುಷಾರಿಲ್ಲ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡ್ರಿ. ಜಾಸ್ತಿ ವ್ಯೂಸ್ ಬರ್ತಾ ಇಲ್ಲ. ಇಲ್ಲಿ ದೊಡ್ಡ ರಂಗೋಲಿ ಕ್ರಿಯೇಟರ್ ಅದಾರ ನೋಡ್ರಿ. ಮುಂಜೆ ಎಲ್ಲರೂ ರೆಡಿ ಆದ್ರೆ ಸಾವಿತ್ರಿ ರೆಡಿ ಆಗಿಲ್ಲ ಪಾಪಾಕಿ. ಜ್ಯೋತಿ ಡ್ರೆಸ್ ನೋಡಿ ಫ್ರೆಂಡ್ಸ್, ಇದು ಐ ಸೋ ಕ್ಯೂಟ್ ನೋಡ್ರಿ. ಆದ್ರೆ ಈಕಿದ್ ನೋಡ್ರಿ ಎಷ್ಟು ಸ್ಟೈಲ್ ಮಾಡಕಂತಾಳ ಜ್ಯೋತಿವ್ವ. ಜ್ಯೋತಿ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿ ಗದ್ಲ ಆತಲ್ ನೋಡಿದೆ, ಜಗಳ ಆತ, ಪೊಲೀಸರು ಹಿಡ್ಕೊಂಡು ಹೋದ್ರ ನೋಡಿದ್ರ. ನಮ್ಮ ಅಪ್ಪಾಜಿ ಹೊಸ ಆಕಳ ತಗೊಂಡ್ಬಂದಾರ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಕಾರಟಗಿಲಿ ಜಾತ್ರೆ ಮಹೋತ್ಸವ ಐತಿ ಫ್ರೆಂಡ್ಸ್. ಅದರದ್ದೇ ಬ್ಲಾಗ್ ಮಾಡ್ಬೇಕಂತ ಅನ್ಕೊಂಡಿದೀನಿ. ಲಾಸ್ಟ್ ಟೈಮ್ ಕೂಡ ಮಾಡಿದ್ದೆ, ನೋಡಿರ್ತೀರಿ. ಈ ಸಲ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಹಾಗೆ ವಿಡಿಯೋನ ನೋಡ್ತಾ ಇರಿ. ಮತ್ತೆ ನಾವು ಹೇಗೆ ರೆಡಿ ಆಗ್ತೀವಿ, ಜಾತ್ರೆ ಹೇಗಿರುತ್ತಾ. ಈಗ ನೋಡ್ರಿ, ಈಗ ಸ್ನಾನ ಮಾಡಿ ಬಂದಾಳ ರಾಣಿ. ನಂಗೆ ಸ್ವಲ್ಪ ಹುಷಾರಿಲ್ಲ ಫ್ರೆಂಡ್ಸ್, ಅದಕ್ಕೆ ಬ್ಲಾಗ್ ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ. ಸ್ವಲ್ಪ ನೆಗಡಿ, ಕೆಮ್ಮು, ಶೀತ ಆಗಿದೆ. ಸೊ ಕಂಟಿನ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ವಿಡಿಯೋನ ನೋಡ್ತಾ ಇರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಜಾಸ್ತಿ ವ್ಯೂಸ್ ಬರ್ತಾ ಇಲ್ಲ, ಸ್ವಲ್ಪ ಬೇಜಾರಾಗ್ತಾ ಇದೆ. ಜಾಸ್ತಿ ಅಲ್ಲ, ಸ್ವಲ್ಪ ಒಂದು ರೇಂಜಿಗೆ ಬರ್ತಾ ಇತ್ತು, ಅದನ್ನು ಬರ್ತಾ ಇಲ್ಲ ಇವಾಗ. ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕಂಟಿನ್ಯೂ ಆಗಿ ವಿಡಿಯೋ ನೋಡ್ತಾ ಇರಿ ಫ್ರೆಂಡ್ಸ್. ನೋಡ್ರಿ, ಜ್ಯೋತವ್ವ ರಂಗೋಲಿ ಹಾಕಿದಾಳೆ ಫ್ರೆಂಡ್ಸ್. ಜ್ಯೋತಿ ಅನಣ್ಣ ಹಾಕ್ಯಾರನ, ಜ್ಯೋತವ್ವ ಹಾಕಿದಾಳ. ಹೆಂಗ ಇಲ್ಲಿ ದೊಡ್ಡ ರಂಗೋಲಿ ಕ್ರಿಯೇಟರ್ ಅದಾರ ನೋಡ್ರಿ. ಮುಂಜಾನೆ ತಯಾರಾಗ್ಯಾಳ. ಮೀನ್ಸ್ ತಂದೆ ನಡಿಬೇಕಂತ. ಇವ್ರು ನಮ್ಮ ಪಕ್ಕದ ಮನೆಯವ್ರ ರಂಗೋಲಿ ಫ್ರೆಂಡ್ಸ್. ಕುಂಭ ಹಾಕಿದಾರೆ ಇವತ್ತು, ಕುಂಭ ಐತಲ್ಲ, ಅಲ್ಲೊಂದು ಹಾಕಿದಾರ. ಓಕೆ ಫ್ರೆಂಡ್ಸ್, ಸಾವಿತ್ರಿ ನೋಡ್ರಿ, ಎಲ್ಲರೂ ರೆಡಿ ಆದ್ರೆ ಸಾವಿತ್ರಿ ರೆಡಿ ಆಗಿಲ್ಲ ಪಾಪಾಕಿ. ಇವ್ರಿಗೆ ಡ್ರೆಸ್ ಹುಡುಕಿ ಕೊಟ್ಟು ರೆಡಿ ಆಗಿದೆ. ಅವ್ರು ನಿನ್ನೆ ಬೇರೆ ಬೆಂಗ್ಳೂರಿಗೆ ಹೋಗಿದ್ರು, ಲೇಟಾಗಿ ಮಾರ್ನಿಂಗ್ ಬಂದಾರ. ಅದ್ರಾಗ ಬಂದ್ಮೇಲೆ ಎಲ್ಲರಿಗೂ ಡ್ರೆಸ್ ಹುಡುಕಿ ಕೊಟ್ಟಾಳ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಲೇಟ್ ಆಗೈತಿ. ನಮ್ಮ ಶಿಲ್ಪ ರೆಡಿಯಾಗಿ ಊಟ ಮಾಡಕಂತಾಳ. ಆಕೆಗೂ ಸ್ವಲ್ಪ ಹುಷಾರಿಲ್ಲ. ಅನನ್ಯನೂ ಊಟ ಮಾಡಕಂತಾಳ ಪಾಪ. ಅನನ್ಯ ರೆಡಿಯಾಗಿ ಭಾಳ ಹೊತ್ತಾಯ್ತು. ಇವಾಗ ಹೊರಡ್ಬೇಕು ಫ್ರೆಂಡ್ಸ್. ಏನೋ DJ ಬರುತ್ತಂತ ಹೇಳಿದಾರ ಅಂತ ತೋರಿಸ್ಬೇಕು. ಇದು ಅನನ್ಯ ಜ್ಯೋತಿ ಡ್ರೆಸ್ ನೋಡಿ ಫ್ರೆಂಡ್ಸ್. ಇದು ಇವ್ರು ಸ್ಕೂಲಿಂದ ಹಿಂಗೆ ಬಂದಿದ್ರು, ಅದಕ್ಕೆ ಡ್ರೆಸ್ ತಂದಿಲ್ಲ ಅಂತ ಹೇಳಿ ಮ್ಯಾನೇಜ್ ಮಾಡೈತಿ. ಹೌದನ? ಆತ ಇನ್ಮೇಲೆ ನಿಮಗೆ ಡ್ರೆಸ್ಸಿಗೆ ಅಮೂಲ್ಯರ ಲಕ್ ಈಗ. ಅದು ನಿಜ. ಓಕೆ ಫ್ರೆಂಡ್ಸ್, ಇವಾಗ ಹೋಗಕ್ಕೆ ರೆಡಿ ಆಗಿದ್ದೀವಿ. ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್. ಇವ್ರದ್ದು ಫ್ರೆಂಡ್ಶಿಪ್ ನೋಡ್ರಿ ಎಷ್ಟು ಕ್ಯೂಟ್ ಐತಿ. ಮುದ್ದು ಮಾಡ್ರಿ ಅಮ್ಮ, ಹಗ್ ಮಾಡ್ರಿ, ಹಗ್ ಮಾಡ್ರಿ, ಹಗ್ ಮಾಡ್ರಿ ಇಬ್ರು. ಐ ಸೋ ಕ್ಯೂಟ್. ಓಕೆ, ಇನ್ನೂ 1 ಗಂಟೆ ಆದ್ರೂ ಬರ್ತಾ ಇಲ್ಲ ಫ್ರೆಂಡ್ಸ್. ಅನ್ನ ನೋಡ್ರಿ, ಅವರು ಚಿಕ್ಕಮ್ಮನ ಡ್ರೆಸ್ ಹಾಕೊಂಡಿದ್ದಾಳೆ. ಜ್ಯೋತವ ನೋಡ್ರಿ ಲಂಗ ಹಿಡ್ಕೊಂಡು ಬರೋದ್ರಾಗ ಬ್ಯುಸಿ ಅದಾಳ. ಶಿಲ್ಪ, ನಾನು ರೆಡಿ ತೋರಿಸಿದೆ. ಕೃಷಿ ನೋಡ್ರಿ, ಬಂಗಾರ, ಬಂಗಾರ, ಹಾಯ್ ಈಗ ನಾವು ಹೊಂಟಿವಲ್ಲ. ಜೈ ಶ್ರೀರಾಮ್. ಎಗರ್ಬೇಡ ಸೀದೆ. ನಾವು ಹಂಗ ರೆಡಿ ಆಗಿದಾವ ನೋಡ್ರಿ. ನಾನು ಫೈನಲಿ ಆಗ್ಲಿ ನಮ್ಮ ಮದಕರಿ ಒಂದು ತಗರು ಒಂದು ಅವಾಗಿಂದ ಕಾಂಪಿಟೇಷನ್ ಮೇಲೆ ಇದನ್ನ ಮಾಡಕಂತಿದಾರ. ಇವಾಗ ಹೋಗ್ತಾ ಇದೀವಿ ಫ್ರೆಂಡ್ಸ್. ನಂಗೆ ನೆಗಡಿ, ಕೆಮ್ಮು, ಜ್ವರ ಎಲ್ಲ ಒಂದೇ ಸಾರಿ ಅಟ್ಯಾಕ್ ಆಗೈತಿ. ಅದಕ್ಕೆ ನಾನು ವಿಡಿಯೋ ಕೂಡ ಮಾಡ್ತಾ ಇಲ್ಲ. ಇವತ್ತು ಜಾತ್ರೆ ಬ್ಲಾಗ್ ಮತ್ತೆ ಮಿಸ್ ಆದರೆ ನೆಕ್ಸ್ಟ್ ಇಯರ್ ಮಾಡ್ಬೇಕಂತ ಹಂಗೆ ಅದ್ರಾಗ ಮಾಡಕಂತೀನಿ. ಕೇಳಿದ್ರು, 1-2-3 ಕೇಳಿದಾರೆ, ಅಕ್ಕ ಯಾಕೆ ಬ್ಲಾಗ್ ಆಗ್ತಾ ಇಲ್ಲ ಸರಿಯಾಗಿ ಅಂತೇಳಿ. ಅದಕ್ಕೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಆರಾಮಿಲ್ಲ ಅಂದರೂ ಟ್ರೈ ಮಾಡ್ತಾಯಿದ್ದೀನಿ. ಓಕೆ ಗಾಯ್ಸ್, ತೋರಿಸ್ತೀನಿ, ಹಾಗೆ ನೋಡ್ತೀರಿ. ಎಷ್ಟು ರಶ್ ಇರುತ್ತಾ. DJ ಏನೋ ಬರಲ್ಲ ಅಂದಿದ್ರು, ಲಾಸ್ಟ್ ಟೈಮೆಲ್ಲ ಬಂದಿತ್ತು. ಬಟ್ ಈ ಸಲ ಬರುತ್ತಾ ಅಂತ ಇವಾಗ ನಮಗೆ ಕಾಲ್ ಮಾಡಿದ್ದ. ಫಸ್ಟಿಗೆಲ್ಲ ಬರಲ್ಲ ಅಂದಿದ್ರು, ಇವಾಗ ಬರುತ್ತಂತ ಹೇಳಿದಾರ. ಹಾಗೆ ನಾನ್ ಸ್ಟಾಪ್ ಆಗಿ ವಿಡಿಯೋ ನೋಡ್ತಾ ಇರಿ ನೋಡ್ರಿ.
ಆಲ್ರೆಡಿ ನಮ್ಮ ಒಬ್ಬ ರಿಲೇಷನ್ ಮದ್ವೆಗೆ ಹಾಕೊಂಡಿದ್ದೆ ಈ ಡ್ರೆಸ್. ಇವಾಗ ಪ್ರೆಸೆಂಟ್ ಇದೇ ನಂಗೆ ಕಂಫರ್ಟಬಲ್ ಆ್ಯಂಡ್ ಬ್ಲೌಸ್ ಗೀಸ್ ಎಲ್ಲ ಕರೆಕ್ಟ್ ಆಗಷ್ಟು ಇತ್ತು, ಅದಕ್ಕೋಸ್ಕರ ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಈಕಿದ್ ನೋಡ್ರಿ ಎಷ್ಟು ಸ್ಟೈಲ್ ಮಾಡಕಂತಾಳ ಜೊತೆವ. ಸಾವಿತ್ರಿ ಕ್ಯಾಮ್ರಾಮನ್ ಆಗೇ ಬಿಟ್ಟಿದ್ದಾಳೆ ಆಲ್ರೆಡಿ ಫೋಟೋ ತೆಗಕ ವಿಡಿಯೋ ಮಾಡಕ. ಆತ ನಾವು ಸ್ಟೈಲ್ ಮಾಡ್ಕೊಂಡು ಹೋಗೋಷ್ಟಿಗೆ DJ ಸೀದಾ ಮನೆಗೆ ಹೋಗುತ್ತಾ ಫ್ರೆಂಡ್ಸ್. ಯಾಕಂದ್ರೆ ಅಲ್ಲಿ ಮುಂದೆ ಬರಲ್ಲ, ಅದು ಟರ್ನಿಂಗ್ ಬರಲ್ಲ ಈ ಸಲ. ಟರ್ನಿಂಗ್ ಈ ಸಲ DJ ಆಯ್ತು. ಇವ್ರ ಸಲುವಾಗಿ ಪ್ರತಿ ಸಲನೂ ನಾವು DJ ನೋಡಕ್ಕೆ ಆಗ್ತಿಲ್ಲ ಫ್ರೆಂಡ್ಸ್. ಮುಂದೆ ಹೋಗಿ ಕಿತ್ಕೊಂಡು ನಮಗೂ ಹೋಗಕ್ಕ ಆಗ್ತಿಲ್ಲ. ಇವ್ರನ್ನ ಬಿಟ್ಟು ಕರ್ಕೊಂಡು ಹೋಗ್ಲೇಬೇಕಾ? ಬಿಟ್ಟು ಹೋದ್ರೆ ಇದು ಏನ್ ಮಾಡ್ಬೇಕ? ನಮ್ಮ ನಾಯಿ ನೋಡ್ರಿ ಆಲ್ರೆಡಿ ನಮ್ಕಿನ ಮುಂದೆ ಬಂದು ನಿಂತು ಬಿಟ್ಟೈತಿ. ಹೇಳಕ್ಕಾಗಲ್ಲ, ನಮ್ಮಿಂದ ಬರ್ತೈತಿ. ಈಗ ಆಲ್ರೆಡಿ ಬಂದೈತಿ ನೋಡ್ರಿ. ಇಲ್ಲೇ ನಮ್ಮ ಮನೆ ಹತ್ರನೇ ಗಣೇಶ ಇಟ್ಟಿದ್ರು, ತೋರಿಸ್ತೀನಿ ಬರ್ರಿ ಹೆಂಗಿಟ್ಟಿದ್ದಾರೆ ಅಂತ. ನೋಡ್ರಿ ಇದು ಶಿವನ್ ತರ ಐತಿ, ಶಿವ ಅನ್ಸತ್ತ. ಸಾವಿತ್ರಿ ಓಕೆ, ಹಾಗೆ ವಿಡಿಯೋನ ನೋಡ್ತಾ ಇರಿ ಫ್ರೆಂಡ್ಸ್. ನೋಡ್ರಿ ಎಷ್ಟು ರಶ್ ಐತಿ. ಇನ್ನು ನಾವು ಇಲ್ಲೇ ನಿಲ್ತೀವಿ, DJ ಬಂದಿಲ್ಲ ಇನ್ನ. ಮಮ್ಮಿ ಆಮೇಲೆ ಎಲ್ಲರೂ ಲಾಸ್ಟಿಗೆ ಸೆಲ್ಫಿ ತಗೊಂಡ್ರೆ ನಾನು ಅಷ್ಟು ನನಗೆ ತಲೆ ತಿರ್ಗಾಕೊಂತೈತಿ, ಅಷ್ಟು ಅಲರ್ಟ್ ಆಗಾಕೊಂತೀನಿ ಫ್ರೆಂಡ್ಸ್. ಏನು ಮಾಡ್ಬೇಕು ವಿಧಿ ಇಲ್ಲ, ಲಾಗ್ಗೋಸ್ಕರ ಅಲರ್ಟ್ ಆಗ್ತಾ ಇದ್ದೀನಿ. ಇನ್ನು DJ ಹಿಂದ್ಗಡೆ ಇದೆ, ಅಲ್ಲಿ ಹೋದ್ರೂ ನಮಗ ರಶ್ ಅನ್ಸುತ್ತ ಅಂತ ಇಲ್ಲೇ ನಿಂತಿದ್ದೀವಿ. ಜ್ಯೋತಿ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದಾಳೆ. ನಾ ಸ್ಟಾಪ್ ಮಾಡ್ತನಲ್ಲ ಅವಾಗ ಮಾಡು. ಸ್ಟಾಪ್ ಅಲ್ಲಿ ಈಗ ಮಾಡಿದೆ ನಾನು, ಒಂದು ಕ್ಲಿಪ್ ಇಲ್ಲಿ ತಗೊಳಮ್ಮ ಅಂತ ಹೇಳಿ. ಅಲ್ಲಿ ನೋಡ್ರಿ ಆಗೈತಿ. ಸ್ವಲ್ಪ ತಡಿ, ನಾನು ಸ್ಟಾಪ್ ಮಾಡಿದ್ಮೇಲೆ ಇಲ್ಲೇ ನಿಂದಿರ್ತೀವಿ ಮಾಡಂತೆ. ಅನ್ನಣ್ಣ ಇಲ್ಲದಾಳ ಅಲ್ಲದಾಳ ನೋಡ್ರಿ. ಇದು ಡೊಳ್ಳು ಕುಣಿತ ಮಾಡಕಂತಾರ. ಪಾರ್ಸಲ್ ಆರ್ಡರ್ ಬಂದೈತೆ ಅಂತ ಇಲ್ಲೇ ತಂದು ಕೊಡ್ತಂದಾರಂತೆ. ಯಾರು ಪಾರ್ಸಲ್ ಅಂದ್ರೆ ನೋಡ್ರಿ ಜ್ಯೋತಿಗೆ ಬಾಯ್ ಮಾಡಕಂತಾರ. ಹೌದು ಮಾತಾಡ್ಸಿದ್ರ ಅವರೆಲ್ಲ ಹೋದ್ಸಲ. ನಿಮ್ ಫ್ರೆಂಡ್ ನೋಡಕಂತ ನೋಡಿ ಜೊತೆ ಜ್ಯೋತಿ ಫ್ಯಾನ್ಸ್ ಆಗ್ಲಿ ಬಂದ್ರು ಫೋಟೋ ತೆಗಿಸ್ಕೊಳಕಂತಾರ.
ಒಂದು DJ ಸ್ಟಾರ್ಟ್ ಮಾಡ್ಕೊಂಡಾರ. ಫ್ರೆಂಡ್ಸ್ ನಮ್ಮ ಅಣ್ಣ ನೋಡ್ರಿ ಆಫ್ಟರ್ ಲಾಂಗ್ ಟೈಮ್ ಕಂಡ್ಬಿಟ್ಟನ. ಫ್ರೆಂಡ್ಸ್ ನಮ್ಮ ಅಪ್ಪಾಜಿ ನೋಡ್ರಿ ಜಾತ್ರೆ ಒಳಗ ಬುಲೆಟ್ ತಗೊಂಡೋಗ್ಯಾನ, ಸ್ವಲ್ಪ ಬಿಲ್ಡಪ್ ಕೊಟ್ಟು ಬಂದಾನ. ಅಪ್ಪಾಜಿ ಅಲ್ಲಿ ಗದ್ಲ ಆತಲ್ ನೋಡಿದೆ, ಜಗಳ ಆತ, ಪೊಲೀಸರು ಹಿಡ್ಕೊಂಡು ಹೋದ್ರ, ನೋಡಿದ್ರ? ಇದ್ದಿಲ್ಲ. ನಿಮ್ಮದ್ ಬೇರೆ ಕಡೆ ಇತ್ತನ? ನಮ್ಮ ಅದಕ್ಕರಿ ನೋಡ್ರಿ ಫ್ರೆಂಡ್ಸ್, ನೋಡ್ರಿ ನಮ್ಮ ಅಪ್ಪಾಜಿ ಹೊಸ ಆಕಳ ತಗೊಂಬಂದಾರ. ಅದಕ್ಕೋಸ್ಕರ ಇವತ್ತು ಜಾತ್ರೆ ಅಲ್ವಾ, ಸೊ ಅದಕ್ಕೆ ಒಳಗ್ ಬಿಟ್ಟಿದ್ರಿ ಇವಾಗ ಸ್ವಲ್ಪ. ನಮ್ಮ ಅಪ್ಪಾಜಿ ತಗೊಂಬಂದಿದ್ದಾರ್ರಿ. ಆಯ್ ಆಕಳು ಆಯ್. ನೋಡ್ರಿ ನಮ್ ಬ್ಲಾಗ್ನಾಗ ಆಯ್ ಮಾಡಕ್ ಬಂದೈತಿ. ಏನಂತ ಅಪ್ಪಾಜಿ ಆಕಳ? ಅಪ್ಪಾಜಿದ ಎತ್ತ ಕಂಡ್ರೆ ಕಾತೈತಿ. 30,000ನಾ? ನಾವು ಅಪ್ಪಾಜಿ ಅವಾಗ ತಂದಿದ್ರಲ್ಲಪ್ಪ ನೀವು, ಅವಾಗ ಇದ್ರ ಟೈಮ್ನಾಗ. ನಮ್ ಶಿಲ್ಪಾಗ ಆರಾಮಿಲ್ಲ ಫ್ರೆಂಡ್ಸ್, ಅದಕ್ಕೆ ಹಿಂಗ್ ಕುಂತ್ ಬಿಟ್ಟಿದ ಟವಲ್ ಹಚ್ಚಿಕೊಂಡು ಟಿವಿ ನೋಡ್ಕೊಂತ. ನನಗೂ ಎಲ್ಲದಕ್ಕೂ ಪರಿಹಾರ